ನಮಸ್ಕಾರ. ಎಲ್ಲಾರು ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿಂದ ನನ್ ಮಗನ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸಾಮ್ ಸ್ಟಾರ್ಟ್ ಆದಾಗ ನನ್ನ ರೊಟೀನ್ ಯಾವ ತರ ಇರುತ್ತೆ ಅಂತ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ದಿನ ಸ್ಟಾರ್ಟ್ ಆಗಿದ್ದು ಬೆಳಗಿನ ಜಾವ 3 ಗಂಟೆಗೆ. 3 ಗಂಟೆಗೆ ಮಕ್ಕಳಿಗೆ ಅಪ್ಪ ಅಮ್ಮ ಯಾರಾದ್ರೂ ಒಬ್ರು ಎದ್ದು ಅವ್ರ ಪಕ್ಕ ಕೂತ್ಕೊಂಡು ಮಾತಾಡ್ಸಿದ್ರೆ ಏನೋ ಒಂಥರ ಖುಷಿ. ಅವನು ಓದ್ಕೊತಾ ಇದ್ನಲ್ವಾ, ಹಂಗಾಗಿ ನಾನು ಎದ್ಬಿಟ್ಟು ಅವ್ನಿಗೆ ಬಿಸಿನೀರ್ ಕಾಯಿಸ್ಕೊಟ್ಬಿಟ್ಟು ನಂತರ ಸ್ವಲ್ಪ ಹಾಲ್ ಕಾಯಿಸ್ಕೊಟ್ಬಿಟ್ಟು ಬಾದಾಮಿ ಕೊಟ್ಬಿಟ್ಟು ಇವಾಗ ಹೊರಗಡೆ ಬಂದು ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಬಂದೆ. ಇನ್ನು ಫಸ್ಟ್ ನೀರ್ ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಡ್ರೈ ಆಗೋ ಅಷ್ಟರಲ್ಲಿ ನಾನು ಮೆಟ್ಲೆಲ್ಲ ತೊಳ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾವು ಬಾಡಿಗೆ ಕೊಟ್ಟಿರೋರು ಇದ್ರಲ್ಲೇನೆ ಮೋಟ್ರನ್ನ ಸ್ವಿಚ್ ಎಲ್ಲ ಹಾಕ್ಸ್ಬಿಟ್ಟಿದೀವಿ. ಅವ್ರು ಏನ್ ಮಾಡಿರ್ತಾರೆ ಫುಲ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹಂಗಾಗಿ ಮೆಟ್ಲು ತೊಳೆಯೋದಕ್ಕೆ ಇವಾಗ ಆಗ್ಲಿಲ್ಲ. ಆಮೇಲೆ ಅವ್ರು ಬಂದ್ಮೇಲೆ 9 ಗಂಟೆ ಮೇಲೆ ತೊಳ್ಕೊಂಡ್ರಾಯ್ತು ಅಂತ ಅನ್ಬಿಟ್ಟು ಎಲ್ಲ ಕಸ ಎಲ್ಲ ಗುಡ್ಸಿ ಕಸ ಎಲ್ಲ ತಗೊಂಡೋಗಿ ಹಾಕ್ಬಿಟ್ಟು 5 ಗಂಟೆಲಿ ಒಂದು ಗಾಡಿನೂ ಇರಲ್ಲ, ಜನನೂ ಇರಲ್ಲ ಅಲ್ವಾ. ಅವಾಗ್ಲೇ ನಾನು ಡಾಗಿ ಇಬ್ರು ಕೂಡ ಹೋಗಿ ಕಸನು ಕೂಡ ಹಾಕ್ಬಿಟ್ಟು ಬರೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಹಾಕ್ಬಿಟ್ಟು ಬಂದು ರಂಗೋಲೆ ಇಟ್ಬಿಟ್ಟು ಅನಂತರ ಮನೆಯೆಲ್ಲ ಒರೆಸ್ಕೊಂಡು ನಾನು ಫಸ್ಟ್ ಒಂದು 5 ಗಂಟೆಗೆನೆ ಪೂಜೆ ಮಾಡಿದೆ ನಾನು. ಆಮೇಲೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಮನೇಲಿ ಅವನಿಗೂ ಕೂಡ ಪೂಜೆ ಮಾಡಪ್ಪ ಅಂತ ಹೇಳಿದೆ. ಆಮೇಲೆ ಚಂದು ಕೂಡ ಪೂಜೆ ಮಾಡಿ ಆನಂತರ ಆಂಜನೇಯನ ದೇವಸ್ಥಾನಕ್ಕೆ, ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯನ ದೇವಸ್ಥಾನಕ್ಕೆ ಹಂಗೆ ಕೈ ಮುಕ್ಕೊಂಡು ಹೋಗಪ್ಪ ಅಂತಂದೆ. ಸರಿ ಅಂತ ಅನ್ಬಿಟ್ಟು ಅವನು ಮತ್ತೆ ಅವ್ರ ಅಪ್ಪ ಇಬ್ರು ಕೂಡ ಹೋದ್ರು. ಅವ್ರಿಗೆ ನಾನು ಟಿಫನ್ ಆಗಿ ಇವತ್ತು ಆ ಚಂದುಗೆ ಮತ್ತೆ ನನಗೆ ಅಜ್ಜಿಗೆ ಅಂತ ಅನ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದ್ದೆ. ಧ್ರುವನ್ಗೆ ನಾನು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಅದು ಲೇಟ್ ಆಗಿ ಮಾಡ್ತೀನಿ, ಹಂಗಾಗಿ ಇವತ್ತು ಅವಲಕ್ಕಿ ಉಪ್ಪಿಟ್ಟನ್ನೇ ಮಾಡೋಣ ಅಂತ ಅನ್ಬಿಟ್ಟು. ಎಕ್ಸಾಮ್ ಸ್ಟಾರ್ಟ್ ಆದಾಗ ಈ ಪೂರ್ತಿ ಮಂತು ಇದೇ ತರನೇ ಇರುತ್ತೆ ನನ್ನ ರೊಟೀನ್ ಅಂತಾನೆ ಹೇಳ್ಬೋದು. ಏಕೆ ಅಂತಂದ್ರೆ ಅವ್ರಿಗೆ ಏನೋ ಒಂಥರ ಎನರ್ಜಿ, ಅಪ್ಪನೇ ಆಗ್ಲಿ ಅಮ್ಮನೇ ಆಗ್ಲಿ ಏನಾದ್ರೂ ಎದ್ದು ಒಂದ್ ಸ್ವಲ್ಪ ಅವ್ರ ಪಕ್ಕ ಕುತ್ಕೊಂಡಿದ್ರೆ ಏನೋ ಒಂಥರ ಓದೋದಕ್ಕೆ ಇಂಟ್ರೆಸ್ಟ್ ಆಗತ್ತಂತೆ ನನ್ನ ಮಕ್ಳಿಗೆ. ಅದಕ್ಕೋಸ್ಕರ ನಾನು ಈ ತರ ಒಂದು ಎಕ್ಸಾಮ್ ಟೈಮಲ್ಲಿ ಧ್ರುವನ್ಗೂ ಅಷ್ಟೇ ಚಂದುಗೂ ಅಷ್ಟೇನೆ ಇಬ್ಬರಿಗೂ ಎಕ್ಸಾಮ್ ಇದ್ದಾಗ ನಾನು ಇದೇ ತರನೇ ಇದ್ ಮಾಡ್ಕೊಳ್ತೀನಿ. ನಾನೆಲ್ಲ ಪೂಜೆ ಎಲ್ಲ ಮಾಡಿದ್ದೆ, 1 ಲೋಟ ಹಾಲು ಇಟ್ಬಿಟ್ಟು ಇವಾಗ ಚಂದು ಕೂಡ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡ್ತಾ ಇದ್ದಾನೆ. ಈಗ ಟೈಮ್ ಬಂದು 6:30 7 ಗಂಟೆ ಆಗಿರ್ಬೋದು. ಇವಾಗ ಅವನ್ಗೆ ಪೂಜೆ ಮಾಡಿಸ್ಬಿಟ್ಟು ನಂತರ ಮತ್ತೆ 1 ಅವರ್ ಓದ್ಕೊಳ್ಳುವಂತೆ ಅಂತ ಹೇಳ್ದೆ. ಸರಿ ಅಂತ ಅನ್ಬಿಟ್ಟು ನನಗೆ ಅದೇನೋ ಗೊತ್ತಿಲ್ಲ, ಇಬ್ಬರು ಮಕ್ಳಿಗೂ ಏನಾದ್ರೂ ಎಕ್ಸಾಮು ಅಥವಾ ಏನಾದ್ರೂ ಎಲ್ಲಾದ್ರೂ ಹೋಗ್ಬೇಕು, ಏನಾದ್ರೂ ಕೆಲಸ ಇದೆ ಇಂಪಾರ್ಟೆಂಟ್ ಅಂದಾಗ ನಿದ್ದೆನೆ ಬರಲ್ಲ ನನಗೆ. ಅದು ನನ್ಗೆ ಮುಂಚೆಯಿಂದನೂ ಅಷ್ಟೇನೆ, ಏನಾದ್ರೂ ಜವಾಬ್ದಾರಿ ಅಂತ ಕೊಟ್ರೆ ಅದೇ ತರನೇ. ಆದ್ರೆ ಮಕ್ಳಿಗೆ ಎಕ್ಸಾಮ್ ಅಂತ ಬಂದಾಗ ಅವ್ರಿಗೆ ಎಕ್ಸಾಮ್ ಇದೆ ಅಂತ ಅನ್ಬಿಟ್ಟು ನನ್ಗೆ ಏನೇ ಮಾಡಿದ್ರು ನಂಗೆ ನಿದ್ದೆ ಅಂತೂ ಬರಲ್ಲ. ಆದ್ರೂ ನನ್ಗೆ ಎಷ್ಟೇ ಕೆಲಸ ಮಾಡ್ಲಿ, ಎಷ್ಟೇ ನಾನು ಬೆಳಿಗ್ಗೆ ಸಂಜೆ ಅವ್ರು ಕೆಲಸ ಮಾಡಿದ್ರು ನನಗಂತೂ ಸುಸ್ತು ಟಯರ್ಡು ಈ ತರ ಯಾವತ್ತೂ ನನಗೆ ಆಗೋದು ಇಲ್ಲ. ಹಂಗಾಗಿ ದೇವ್ರ ಒಂದು ಆರೋಗ್ಯನ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಇವಾಗ ಪೂಜೆ ಎಲ್ಲ ಮಾಡಿದ ನಂತರ ನಾನು ಅವಲಕ್ಕಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇವನ್ಗೆ ಮತ್ತೆ ನನ್ಗೆ ಅಜ್ಜಿಗೆ ಮಾತ್ರ ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೀನಿ. ಮನೆಯವ್ರಿಗೆ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವತ್ತು ಸಿಂಪಲ್ ಆಗಿ ಅವಲಕ್ಕಿನ ಮಾಡ್ಬಿಡ್ತೀನಿ. ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ನಲ್ಲ, ಅವಲಕ್ಕಿ ಚಿತ್ರಾನ್ನ, ಆಮೇಲೆ ಧೂನ್ಗೆ ಶಾವಿಗೆ ಉಪ್ಪಿಟ್ಟು, ಸಂಜುಗೆ ಅವಲಕ್ಕಿ ಉಪ್ಪಿಟ್ಟು, ಅವ್ರ ಅಪ್ಪನಿಗೆ ಚಪಾತಿ, ಇಷ್ಟು ಮಾಡ್ತಾ ಇದೀನಿ ಇವಾಗ. ಯಾಕೆಂದ್ರೆ ಇಬ್ರು 3 ಗಂಟೆಗೆ ಎದ್ದಿದ್ವಲ್ಲ, ಸಖತ್ ಅಂದ್ರೆ ಸಖತ್ ಹೊಟ್ಟೆ ಹಸಿತೈತೆ. ಅದಕ್ಕೆ ಫಸ್ಟ್ ನಾವಿಬ್ರು ತಿನ್ಬಿಟ್ಟು ಆಮೇಲೆ ಮನೆಯವ್ರಿಗೆ ಧ್ರುವನ್ಗೆ ಎಲ್ಲಾರ್ಗು ಕೂಡ ಬೇರೆ ಬ್ರೇಕ್ಫಾಸ್ಟ್ ಆಗಿ ಮಾಡ್ತೀನಿ. ತಗೊಳ್. ಇದು ನಿನ್ನೆ ತೆಗ್ದಂತ ಕ್ಲಿಪ್ಪಿಂಗ್ ಅಂತಾನೆ ಹೇಳ್ಬೋದು. ನಿನ್ನೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯವರು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಬಂದು ವಿಶ್ ಮಾಡಿದ್ರು. ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಸೀರೆನೋ ಡ್ರೆಸ್ಸೋ ತಂದು ಇಟ್ಬಿಡೋರು. ನನಗೆ ಗೊತ್ತಾಗ್ದಂಗೆ ಈಚೆಗಡೆನೋ ಅಥವಾ ಜೋಕಾಲಿ ಮೇಲೋ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಕೊಡೋರು. ಈ ಸಲ ಏನು ತಂದಿಲ್ಲ, ಬೇಜಾರ್ ಮಾಡ್ಕೊಂಬೇಡ ಅಂದ್ರು. ಪರವಾಗಿಲ್ಲ, ನಾನು ಏನ್ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ ಅವರಿಂದ, ನಾನು ಸೀರೆ ಬೇಕು ಅದ್ ಬೇಕು ಇದ್ ಬೇಕು ಅಂತ. ಪರವಾಗಿಲ್ಲ ಬಿಡಿ, ವಿಶ್ ಮಾಡಿದ್ರಲ್ಲ ಸಾಕು ಅಂತ. ಮಧ್ಯಾಹ್ನ ಮೇಲೆ ರೆಡಿ ಆಗು, ಸೀರೆ ಕೊಡಿಸ್ತೀನಿ ಅಂದ್ರು. ನಾನ್ ಬೇಡ ಬಿಡ್ರಿ ಅನ್ಬಿಟ್ಟು ಸುಮ್ನಾಗಿದ್ದೆ. ಆಮೇಲೆ ಅಮೌಂಟ್ ಕೊಟ್ರು, ತಗೊಂಬ ನೀನೇನೆ ರಶ್ಮಿ ಜೊತೆ ಹೋಗ್ಬಿಟ್ಟು ಅಂತ. ಸರಿ ಆಯ್ತು ಅಂತ ಅನ್ಬಿಟ್ಟು ರಶ್ಮಿಗೆ ಒಂದು ಅಂಗಡಿ ಗೊತ್ತಿತ್ತಂತೆ, ಅಲ್ಲಿಗೆ ಹೋಗೋಣ ಅಂತ ಅನ್ಬಿಟ್ಟು ಹೋಗಿದ್ವಿ. ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳ್ಬಿಟ್ಟು ಸಿಕ್ಕಿದ್ರು. ಅಯ್ಯೋ, ನಾನಂತೂ ಸ್ವಲ್ಪ ಇಂಟ್ರೋವರ್ಟ್ ಹೇಳ್ಬೇಕಂದ್ರೆ ಎಕ್ಸ್ಪ್ರೆಸ್ಸೇ ಮಾಡಲ್ಲ. ನನ್ಗೂ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಷ್ಟೇ ಖುಷಿ ಆಯ್ತು. ಅವ್ರ ಹೆಸರು ಅಶ್ವಿನಿ ಅಂತ ಅನ್ಬಿಟ್ಟು ಸಿಕ್ಕಿದ್ರು. ನಿಮ್ಮ ತೋಟದ ಮನೆ ವಿಡಿಯೋ ಎಲ್ಲ ನೋಡಿದೀವಿ ಅಂತ ಹೇಳಿದ್ರು. ಸಖತ್ ಅಂದ್ರೆ ಸಖತ್ ಖುಷಿ ಆಗೋಯ್ತು ನನ್ಗೆ. ಆಮೇಲೆ ಅಲ್ಲಿಂದ ಬಂದು ಯಾಕೋ ಆ ಬಟ್ಟೆ ನಂಗೆ ತುಂಬಾನೇ ಒಂಥರ ಇರಿಟೇಟ್ ಆಗ್ತಾ ಇತ್ತು, ಅಂದ್ರೆ ಗಬೆ ತುಂಬ್ಕೊಂಡಂಗ ಆಗ್ತಾ ಇತ್ತು. ಸರಿ ಅಂತ ಅನ್ಬಿಟ್ಟು ಅದನ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಮ್ಮನ ಮನೆಗೆ ಹೋದೆ.
ಹೋದೆ. ಯಾಕೆಂದ್ರೆ ನಾನು 15 ದಿನ 20 ದಿನ ಆಗಿತ್ತು ಅಮ್ಮನ ಮನೆಗೆ ಹೋಗೇ ಇರ್ಲಿಲ್ಲ. ಹಂಗಾಗಿ ಹೋಗಿ ನಮ್ಮ ಚಿನ್ನಮ್ಮನ್ಗೆ ಕಿವಿ ಚುಚ್ಚಿದ್ಮೇಲೆ ಹೋಗೇ ಇರ್ಲಿಲ್ಲ ನಾನು. ನೋಡೋಣ ಅಂತ ಅನ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಅಮ್ಮನ್ಗೆ ಸ್ಯಾರಿ ಎಲ್ಲ ತೋರಿಸ್ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 2 ಸ್ಯಾರಿನ ತಗೊಂಡಿದ್ದೀನಿ, ಅದನ್ನ ನಿಮ್ಗೆ ತೋರಿಸ್ತೀನಿ. ಯಾವ ಸ್ಯಾರಿ ತಂದೆ, ಯಾವ ತರ ಇದೆ ಅನ್ನೋದನ್ನ ನೋಡಿ. ನಮ್ಮ ಇಬ್ರು ರಶ್ಮಿ ಮಗ ಮತ್ತೆ ಇವಳು ಸೊಸೆ ಇಬ್ರು ಸೇರ್ಕೊಂಡು ಆಡಿದ್ದೆ ಹಾಡು. ಪಾಪು ಒಂದು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಪಕ್ಕದ ಮನೆಯಿಂದ. ಅವಳಿಗೆ ಈ 3 ಜನ ಸೇರ್ಕೊಂಡು ಮನೇಲಿರೋ ಪಾತ್ರೆ ಆಮೇಲೆ ಏನ್ ಆಟ ಸಾಮಾನಿದೆ ಎಲ್ಲಾನು ಕೂಡ ಬಿಸಾಕಿ, ಅಯ್ಯೋ ಪಾಪ ನಾವು ಬಂದ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಆಯ್ತು ಅನ್ಸುತ್ತೆ ಅವ್ರಿಗೆ. ಮಕ್ಳಿರೋ ಮನೆಗೆ ಹಿಂಗೇನೆ. ಆಮೇಲೆ ಏನೋ ರೈಮ್ಸ್ ಎಲ್ಲ ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ಲು. ಅಮ್ಮ ಒಂದ್ ಸ್ಯಾರಿ ಇತ್ತು, ಅದು ಇದು ತಗೊಳವ ಹೊಲ್ಸ್ಕೊ ಅಂದ್ರು. ನಂಗೆ ಯಾವ ಸ್ಯಾರಿನೂ ಬೇಡ, ಸದ್ಯಕ್ಕೆ ಸಾಕು ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ ಪ್ಲೀಸ್ ಹೊಲ್ಸ್ಕೊ ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಏನೋ ಅಮ್ಮನ್ಗೆ ಸೊಸೆಗೊಂದು ಕೊಟ್ಟಿದ್ದಾರೆ, ನನ್ಗೊಂದು ಕೊಡ್ಬೇಕು ಅಂತ. ನನಗೆ ಬೇಡ, ಇರೋದೇ ಸಾಕು ಅಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಈ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಆ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಟಿಪ್ಸ್ ಕೊಡ್ತಾ ಇದ್ರು ನಮ್ಮಮ್ಮ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.